ಹಲೋ ಎಲ್ರಿಗೂ ಸ್ವಾಗತ ಮ್ಯಾಜಿಕ್ ಕೋಡ್ಗೆ ನಿಮ್ಮ ಜೊತೆ ನನ್ನ ಕಥೆಗಾರ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹನಿಮೂನ್ಗೆ ಔಟ್ ಆಯ್ತು ಅಜಿತ್ ಭೂಮಿಗಂತೂ ಬಹಳನೇ ಭಯ. ಎಲ್ಲಿ ನನ್ನ ಮೇಲೆ ಕುಡ್ದು ಬಂದು ಇದ್ ಮಾಡ್ಬಿಡ್ತಾರೋ ಅಂತ ಹೇಳಿ ಅಪ್ಪು ಹಾಗೆ ಎದುರಿಸ್ಬಿಟ್ಟಿದ್ದಾಳೆ. ಅಜಿತ್ ಹೇಳ್ತಾನೆ, ನನ್ನ ಶೀಲನೇ ನೀನು ಬಹಳ ಅನುಮಾನಿಸ್ತಾ ಇದೀಯ ಅಂತ ಹೇಳಿ ಎಲ್ರು ಆಶೀರ್ವಾದ ಪಡಿತಾ ಇದ್ರೆ ಹೋಗ್ಲಿಕ್ಕೆ ಸತ್ಯಣ್ಣ ಹೇಳ್ತಾರೆ, ಅಲ್ಲ ನೀವೇನ್ ಹನಿಮೂನ್ಗೆ ಹೋಗ್ತಾ ಇದ್ರು, ತೀರ್ಥಯಾತ್ರೆಗೆ ಹೋಗ್ತಾ ಇದೀರ, ಎಲ್ಲರಿಗೂ ನಮಸ್ಕಾರ ಮಾಡಿದ್ದಾಯ್ತು, ತಡ ಆಗುತ್ತೆ ನಡಿ ಮೊದಲು ಅಂತ ಹೇಳಿ ಅಜಿತ್ನ ಮತ್ತೆ ಭೂಮಿನ ಅರ್ಜೆಂಟ್ ಆಗಿ ಕಳಿಸ್ತಾರೆ. ಇವನ್ಗೆ ಅಜಿತ್ಗಂತೂ ಅವ್ರ ಅಮ್ಮ ಇರೋದಿಲ್ಲ, ಪೂಜೆ ಮಾಡ್ಸಕ್ ಹೋಗಿರ್ತಾರೆ. ಸಂಗೀತ ಎಲ್ಲಿ ಸಂಗೀತ ಅಂತ ಹೇಳಿ ಹಾಗೆ ಹುಡುಕ್ತಾ ಇರ್ತಾಳೆ ದೇವಿಯಾನಿ. ಹುಡುಕ್ತಾ ಇರ್ಬೇಕಾದ್ರೆ ಅದಕ್ಕೆ ರಾಮಣ್ಣ ಹೇಳ್ತಾರೆ, ಅಜಿತ್ನ ಕೇಳ್ತಾನೆ ಎಲ್ಲಿ ಅಮ್ಮ ಅಂದಾಗ ಅದಕ್ಕೆ ರಾಮಣ್ಣ ಇದ್ದವ್ರು, ನಿಮ್ ಹೆಸರಲ್ಲಿ ಅರ್ಚನೆ ಮಾಡ್ಸಕ್ ಹೋಗಿದ್ರಪ್ಪ ಅಂತ ಹೇಳಿ ಹೇಳ್ತಾರೆ. ಸರಿ ಆಶೀರ್ವಾದ ಪಡ್ಕೊಳ್ತಾರೆ. ಇಲ್ಲಿ ಭೂಮಿ ಅಂತೂ ಲಗೇಜ್ ಪ್ಯಾಕ್ ಮಾಡ್ಕೊಳ್ಳೋ ಅಂತ ಸಂದರ್ಭದಲ್ಲಿ ಲಗೇಜ್ ಎಲ್ಲ 2 ಬ್ಯಾಗಿಸ್ ಪ್ಯಾಕ್ ಮಾಡಿದ್ದೀನಿ ಅಂತ ಅದಕ್ಕೆ ಅಜಿತ್ ಹೇಳ್ತಾನೆ, ನೀನ್ ಓವರ್ ಆಕ್ಟ್ ಮಾಡ್ತಾ ಇದೀಯ ಭೂಮಿ, ನೋಡು ಎಲ್ರಿಗೂ ಅನುಮಾನ ಬಂದ್ಬಿಡ್ತಿದೆ, ಯಾವತ್ತು ಹನಿಮೂನ್ಗೆ ಹೋಗ್ಬೇಕಾದ್ರೆ 1 ಪ್ಯಾಕ್ ಮಾಡ್ಬೇಕು ಅಂತ ಹೇಳಿ 1 ಪ್ಯಾಕ್ ಮಾಡಿಸ್ಕೊಂಡು ಹೋಗ್ತಾನೆ. ಈಚೆಗೆ ಬರ್ತಾರೆ, ಅಷ್ಟ ಸಂಗೀತ ಬರ್ತಾರೆ. ಅಲ್ವೋ ನನ್ ಬರೋದ್ 2 ನಿಮಿಷ ತಡ ಆಗಿದ್ರೆ ಹೋಗ್ಬಿಡ್ತಿದ್ದಾನೆ, ನೀ ಬಾಯ್ ಹೇಳ್ದಂಗೆ. ಅದಕ್ಕೆ ಅಜಿತ್, ಅಮ್ಮ ನೀನು ಅಪ್ಪ ಹನಿಮೂನ್ಗೆ ಹೋಗ್ಬೇಕಾದ್ರೆ ನಮ್ಗೆ ಹೇಳ ಹೋಗಿದ್ದ, ನೀನು ನಮ್ಮನ್ ಬಿಟ್ಟು ತಾನೆ ಹೋಗಿದ್ದು ಅಂತ ಹೇಳಿ ಹೇಳ್ತಾನೆ ಅಜಿತ್. ಅದಕ್ಕೆ ಸಂಗೀತ ಇದ್ದು ತರ್ಲೆ, ಇದಕ್ಕೇನ್ ಕಡಿಮೆ ಇಲ್ಲ ಅಂತ ಹೇಳಿ 1 ಏಟ್ ಕೊಡ್ತಾರೆ. ಆಯ್ತಪ್ಪ ಹೋಗ್ ಬನ್ನಿ ಒಳ್ಳೇದಾಗ್ಲಿ ಅಂತ ಹೇಳಿ, ಆಯ್ತಪ್ಪ ಇವ್ರಿಗೆ ಮಾಡ್ಬಿಡಿ ನಮಸ್ಕಾರನ ಅಂತ ಹೇಳಿ ಸತ್ಯಣ್ಣ ಹೇಳ್ತಾರೆ. ಇಬ್ರು ನಮಸ್ಕಾರ ಮಾಡ್ಕೋತಾರೆ, ಕುಂಕುಮ ಇಟ್ಬಿಟ್ಟು ಆಶೀರ್ವಾದ ಮಾಡಿ ಕಳಿಸ್ತಾರೆ. ಇಬ್ರು ಏನು ಫಾರಿನ್ಗೆ ಹೋಗ್ತಿದೀವಿ ಇನ್ನಂಗ್ ನೋಡ್ಕೊಂಡ್ ಹೋಗ್ತಾರೆ. ಅಷ್ಟರಲ್ಲಿ ದೇವಿಯಾನಿ ಅಪ್ಪು ಎಲ್ಲಿ ಬರ್ತಾರೆ, ಸಾರಿ ಅಂಜು ಎಲ್ಲಿ ಬರ್ತಾ ಇದ್ದಾಳೆ ಅಂತ ಹೇಳಿ ನೋಡ್ಕೊಳ್ತಾ ಫೋನ್ನ ರೂಮಲ್ಲಿ ಕೂತಿರ್ತಾಳೆ. ಅಷ್ಟೊತ್ತು ಅಪ್ಪು ಬರ್ತಾಳೆ. ಅದೇ ಅಂತಾಳೆ, ಓ ನೀನಾ ಬಂದ ಅಂತಾಳೆ. ಅವಳ ವಾಯ್ಸ್ ಕೇಳ್ತಿದ್ದಾಗೇನೆ ಇವಳಿಗೊಂಥರ ಆಗ್ಬಿಡ್ತದೆ. ಯಾಕತೆ ಹಂಗಂತೀಯ? ಹೆಚ್ಚಿಚೆ ಹಂಗಲ್ಲ ಅಂದಪ್ಪು, ಬಂದ ಅಂತ. ಬಾಬಾ ಕೂತ್ಕೋ. ಅಪ್ಪು ಖತರ್ನಾಕ್ ಪ್ಲಾನ್ ಹೇಳ್ತಾಳೆ, ನಾನು ಕಳ್ಸಕ್ ಹೋಗೋಣ ಅಂತ ಇದ್ದೀನಿ, ಆದ್ರೆ ಹೇಗ್ ಹೋಗ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅತ್ತೆ. ರೆಸಾರ್ಟ್ಗೆ ಹೋದ್ರೆ ಅಪ್ಪನ ಫ್ರೆಂಡು ಹೇಳ್ಬಿಡ್ತಾರೆ, ಇನ್ ಬೇರೆ ಎಲ್ಲಾದ್ರೂ ನಾನು ಇರಕ್ಕಾಗಲ್ಲ. ಏನ್ ಮಾಡೋದತ್ತೆ, ನಿಮ್ಗೆ ಯಾರೋ ಫ್ರೆಂಡ್ ಇದ್ದಾರೆ ಅಂತಾರಲ್ಲ, ಅಲ್ಲಿ ಗೊತ್ತು ಮಾಡತ್ತೆ ನಿಮ್ಮ ಹೆಸರಲ್ಲೇ. ಅಷ್ಟ್ರಲ್ಲಿ ಅಜಿತ್ ಭೂಮಿ ಇಬ್ರು ಬರ್ತಾರೆ. ಬರ್ತಿದ್ದಾಗೇನೆ ಅಜಿತ್, ಹಬ್ಬ ಏನ್ ಸುಂದರವಾಗಿದೆ, ಕಳ್ದೋಗ್ಬಿಟ್ಟೆ, ನಾನು ಹಂಗೆ ಕಳ್ದೋಗ್ಬಿಟ್ಟೆ. ಅದಕ್ಕೆ ಭೂಮಿ ಸಾಯಿಬ್ರೆ ಸ್ವಲ್ಪ ಸಮಾಧಾನಿಸಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಎಳ್ಕೊಳಕ್ ಹೋಗ್ತಾನೆ. ಸಾಹೇಬ್ರೆ ಡಿಸ್ಟೆನ್ಸ್ ಅಂತಾಳೆ. ಅವ್ರು ಒಂದು ಕೋಡ್ ವರ್ಡ್ ಇಟ್ಕೊಂಡಿದ್ರೆ, ಜುಂಬಾ ಅಂತ ಹೇಳಿ ಅಂತಾರೆ. ಅಷ್ಟೊತ್ತಿಗೆ ಆ ರೆಸಾರ್ಟ್ ಓನರ್ ಬರ್ತಾರೆ. ಬಂದ್ಬಿಟ್ಟು, ಏನಪ್ಪಾ ಅಜಿತ, ಪ್ರಯಾಣ ಸುಖಕರವಾಗಿತ್ತಾ? ಇಬ್ರನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಿಮ್ಮಪ್ಪ ಹೇಳಿದಾನೆ. ಅದಕ್ಕೆ ಅಜಿತ್ ಹೇಳ್ತಾನೆ, ಭೂಮಿ ಇವರು ನಮ್ಮಪ್ಪ ಎಂತ ಫ್ರೆಂಡ್ಸ್ ಅಂದ್ರೆ ಕುಚುಕು ಗೆಳೆಯರು ಚಿಕ್ಕಂದಿನಿಂದ, ಗೊತ್ತಾ? ಅದಲ್ಲದೆ ಆಂಟಿ ಮತ್ತೆ ಅಮ್ಮನೂ ಅಷ್ಟೇ ಕ್ಲೋಸ್ ಫ್ರೆಂಡ್ಸು. ಆಯ್ತು ಪಾಪ, ನಿಮ್ಗೆ ಹೆಚ್ಚು ನನ್ ಕಾಯಿಸೋಲ್ಲ ಆಯ್ತಾ? ಅದಕ್ಕೆ ಅಜಿತ್ ಹೇಳ್ತಾನೆ, ಭೂಮಿ ಗೊತ್ತಲ್ಲ ಅಪ್ಪನ ಫ್ರೆಂಡು ಎಲ್ಲ ಗಮನಿಸ್ತಾರೆ. ಭೂಮಿ ಅಯ್ಯೋ ಹೆಂಗಪ್ಪ ಎಲ್ಲ ವಾಚ್ ಮಾಡ್ತಾರಲ್ಲ ಅಂತ ಅನ್ಕೊಂಡು ಹೋಗ್ತಾಳೆ. ಈ ಕಡೆ ದೇವ್ಯಾನಿ ಫೋನ್ ಬರುತ್ತೆ, ಅಶ್ವಿನಿದು. ಫೋನ್ ರಿಸೀವ್ ಮಾಡ್ತಾಳೆ. ಇವ್ಳು ಯಾಕೆ ಫೋನ್ ಮಾಡಿದ್ಲು? ಏನು ದೇವ್ಯಾನಿ ಮೇಡಮ್, ಗೊತ್ತಾಯ್ತಾ? ಹೇಳಿದ್ದು ಅರ್ಥ ಆಯ್ತಾ? ನಾನು ಇನ್ನೊಂದು ವಾರದಲ್ಲಿ ಮನಸ್ವಿನಿಯಾಗಿ ಬರ್ತಾ ಇದ್ದೀನಿ, ಎಲ್ಲ ಸಿದ್ಧವಾಗಿದೆ ತಾನೇ? ಅದಕ್ಕೆ ದೇವ್ಯಾನಿ ಅನ್ಕೊಳ್ತಾಳೆ ಮನಸ್ಸಲ್ಲಿ, ನನ್ನ ಮಗಳನ್ನ ಸೊಸೆಯಾಗಿ ಮಾಡ್ಕೊಳ್ಬಿಟ್ಟು ಇವಳನ್ನ ಮಾಡ್ಕೊಳ್ತೀನ? ಅಲ್ಲ, ನಿನಗೆ ಗೊತ್ತೇ ಇದೆ ಅಲ್ವಾ ಅವತ್ತೆಲ್ಲ ಎಷ್ಟೊಂದು ನಿನ್ನ ಕೋಪಿಸ್ಕೊಂಡ್ರು ಅಂತ, ಅಷ್ಟೊಂದು ಸಿಟ್ಟಿದೆ, ಅದು ಹೇಗ್ ಬರೋಕ್ ಸಾಧ್ಯ ನೀನು ಹೇಳು? ಅದಕ್ಕೆ ಮನಸ್ವಿನಿ ಹೇಳ್ತಾಳೆ, ಅವತ್ತು ನಿಮ್ಮನ್ನು ಉಳಿಸಿದ್ ಗೊತ್ತಲ್ಲ, ನಿಮ್ಮ ಹೆಸರು ಹೇಳದೇ ಇದ್ದಿದ್ದು ಇದೇ ಕಾರಣದಿಂದ. ಅಗಂತಿದಾಗ ದೇವ್ಯಾನಿಗೆ ಶಾಕ್ ಆಗತ್ತೆ. ಅದ್ರ ಜೊತೆಗೆ ಒಂದು ವಿಡಿಯೋ ಕಳ್ಸಿದನ್ನ ನೋಡಿ ಅಂತ ಕಳ್ಸಿರ್ತಾಳೆ. ಶಾರದನ್ನ ಅಲಂಕಾರ ಮಾಡಿ ಅವಳನ್ನ ಅಪ್ಕೊಂಡಿರೋದು, ಅವಳಿಗೆ ಅನ್ನ ತಿನ್ನಿಸ್ತಾ ಇರೋದು ಎಲ್ಲದನ್ನು ಫೋಟೋ ತೆಗೆದು ವಿಡಿಯೋ ಮಾಡಿ ಕಳ್ಸಿರ್ತಾಳೆ ಪಾಪಿ. ಇಷ್ಟರಲ್ಲಿ ಆ ಅಪ್ಪು ಕೂಡ ಹೊರಗ್ ಬರ್ತಾಳೆ. ಅಷ್ಟರಲ್ಲಿ ಅಂಜು ಬರ್ತಾಳೆ. ಅಂಜು ಬರ್ತಿದ್ದಾಗೇನೆ ಏನು ಅಪ್ಕೊಂಡು ಮುದ್ದಾಡ್ತಾಳೆ ದೇವ್ಯಾನಿ. ಇನ್ಯಾರು ಕೂಡ ಮಾತಾಡ್ಸೋಳೆಲ್ಲ, ಹಂಗೆ ಕೂತಿರ್ತಾರೆ. ಆಗ ಅವಳೇ ಇದ್ದವಳು ಹೋಗಿ ನಮಸ್ಕಾರ ಮಾಡ್ಕೊಂತ ಹೇಳಿ ಹೇಳ್ತಾಳೆ. ಈ ಕಡೆ ಅಜಿತ್ ಮತ್ತೆ ಭೂಮಿಗೆ ಎಲ್ಲ ಬಹಳಷ್ಟು ಬೆಡ್ಡಿಂದ ಹಿಡಿದು ಪ್ರತಿಯೊಂದು ಕೂಡ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ. ಭೂಮಿ ನೋಡ್ಬಿಟ್ಟು, ಸಾಹೇಬ್ರೆ ಕಳೆದೋಗ್ಬಿಡಿ ಅಜಿತ್, ಇದನ್ನು ಕಳೆದೋಗಿದ್ದೀನಿ ನಾನು ಹಾಗೆ. ಅದಕ್ಕೆ ಭೂಮಿ, ಸಾಹೇಬ್ರೆ ಸುಮ್ಮನೆ ಇದ್ರೆ ಸರಿ, ಮತ್ತೆ ಹೋಗಿದ್ದು ಅಜಿತ್ ಬೆಡ್ ಮೇಲೆ ಉಳ್ಕೊಡ್ತಾನೆ ಖುಷಿಯಾಗಿ. ಹಾಗೆ ನೋಡ್ತಾ ಭೂಮಿ ಮಾತ್ರ ಮೌನವಾಗಿ ನಿಂತ್ಕೊಬಿಡ್ತಾಳೆ.
ಅವಳು ಬಂದ್ಬಿಟ್ಟು ಸರಗ್ ಮುಚ್ಕೊಳ್ತಾಳೆ, ಅದಕ್ಕೆ ಅಜಿತ್ ಹತ್ರ ಏನ್ ನೀನು ಹಿಂಗೆಲ್ಲ ಏನ್ ನನ್ ಶೀಲದ ಮೇಲೆ ನೀನು ಅನುಮಾನಿಸ್ದಂಗಿದ್ಯಲ್ಲ, ಹುಷಾರ್ ಭೂಮಿ, ಹಿಂಗೆಲ್ಲ ಮಾಡ್ಬೇಡ ಅಂತಾನೆ. ಈ ಕಡೆ ದೇವ್ಯಾನಿ ಶಾಕ್ ಆಗ್ತಾಳೆ ಆ ವಿಡಿಯೋ ನೋಡ್ಬಿಟ್ಟು. ಶಾರದಾ ನಾನ್ ಸಾತ್ತೋದ್ಲು ಅಂತೇಳಿ ನಾನೇ ಕೈಯಾರೆ ಶೂಟ್ ಮಾಡಿ ಎದೆ ಗುಂಡು ಹೊಡ್ದು ಸತ್ತಿರೋದನ್ನ ನೋಡಿದ್ರೆ ಅದೇನ್ ಬದುಕ್ ಬರಕ್ ಸಾಧ್ಯ ಅಂತೇಳಿ ಆಶ್ಚರ್ಯ ಪಡ್ತಾಳೆ ದೇವ್ಯಾನಿ. ಆ ವಿಡಿಯೋ ನೋಡ್ಬಿಟ್ಟು ಪಾಪಿ ಆತರ ತಯಾರು ಮಾಡಿರ್ತಾಳೆ. ಇಲ್ಲಿ ಬಂದಂತ ಅಂಜುನ ಯಾರು ಕೂಡ ಅಷ್ಟ್ ಚೆನ್ನಾಗಿ ರಿಸೀವ್ ಮಾಡ್ಕೊಳ್ಳೋದಿಲ್ಲ. ದೇವ್ಯಾನಿನೇ ಬಲವಂತ ಮಾಡಿ ಕಾಲ್ರಿಗೂ ನಮಸ್ಕಾರ ಮಾಡಿಸ್ತಾರೆ, ಆದ್ರೆ ಅಜ್ಜಿ ಮಾತ್ರ ತಿರುಗು ನೋಡೋದಿಲ್ಲ. ಕೊನೆಗೆ ರಾಮಣ್ಣ ಮತ್ತೆ ಶ್ರವಣ್ಣ ಒಪ್ಕೊಂಡು ಮುತ್ ಕೊಡ್ತಾರೆ. ಸಂಗೀತ ಬಂದ್ಬಿಟ್ಟು ಶ್ರಮ ಆಗಿದೆ ಜಾಸ್ತಿ, ನೀನು ಜರ್ನಿ ಮಾಡಿ ಸುಧಾರ್ಸ್ಕೊಮ್ಮ, ನಿನ್ಗೇನಾದ್ರು ತಿನ್ನಕ್ ಮಾಡ್ತೀನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಭೂಮಿ ಒಳಗಡೆ ಇರ್ತಾಳೆ. ಒಳಗಡೆ ಇದ್ದವಳು ಅಚಾನಕ್ ಓಡ್ ಬರ್ತಾಳೆ, ಸಾಯಿಬ್ರೇ ಅಂತೇಳಿ. ಓಡ್ ಬರ್ತಿದ್ದಾಗೇನೆ ಬಾಚಿ ಅಪ್ಪಿಡ್ಕೊಳ್ತಾನೆ ಅಜಿತ್. ಇಬ್ರು ಸೇರಿ ಮಂಚದ ಮೇಲೆ ಬಿದೋಯ್ತಾರೆ. ಬಿದೋಯ್ತಿದ್ದಾಗೇನೆ ಏನು ಇಬ್ರು ಕಣ್ಣೋಟನು ಕೂಡ ಬೆರ್ತೋಯ್ತದೆ. ಹಾಗೆ ಒಂದು ಕ್ಷಣ ಇಬ್ರು ಒಬ್ರಿಗೊಬ್ರು ನೋಡ್ತಾ ಪ್ರಪಂಚನೇ ಮರ್ತು ಬಿಡ್ತಾರೆ. ಆ ಪ್ರಪಂಚನೇ ಮರಿತಾ ಅಜ್ಜಿ ಹೇಳ್ದಾಗೆ ಗುಡ್ ನ್ಯೂಸ್ ತರೋ ಅಂತ ಸಂದರ್ಭನೇ ಬರ್ತದೋ ಏನೋ ಗೊತ್ತಿಲ್ಲ. ಅಂತೂ ಜೊತೆಗಂತೂ ಒಂದಂತೂ ಸತ್ಯ, ಎಲ್ಲೋ ಒಂದ್ ಕಡೆ ಶಾರದಾನಂತೂ ಇವ್ರು ಸಿಕ್ಕಿ ಇವ್ರ ಕೈಗೆ ಕರ್ಕೊಂಡು ಹೋಗೋದಂತೂ ಖಚಿತ ಅಂತ ಆಗಿದೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗ್ತದೆ. ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು.